ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವರಿಂದ ಗೌರವ ಡಾಕ್ಟರೇಟ್ ಪದವಿ ಪುರಸ್ಕೃತರಾದ ಮರೆಗುದ್ದಿಯ ಪರಮ ಪೂಜ್ಯ ಶ್ರೀ ಡಾಕ್ಟರ್ ನಿರುಪಾದೀಶ ಮಹಾಸ್ವಾಮೀಜಿ ಅವರಿಗೆ ಅಭಿನಂದನಾ ಸಮಾರಂಭವನ್ನ ನಾಳೆ ಅಕ್ಟೋಬರ್ 9ರಂದು ಸಂಜೆ 5 ಗಂಟೆಗೆ ಮುಧೋಳ ತಾಲೂಕಿನ ಮಂಟೂರು ಗ್ರಾಮದ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಹಾಜರಾಗುವಂತೆ ಪ್ರಕಟಣೆ ಮೂಲಕ ಕೋರಲಾಗಿದೆ. ಬಿಳಗಿಯಲ್ಲಿ ಸಂಭ್ರಮದ ಸೀಮಿ ಶ್ರೀ ದುರ್ಗಮ್ಮ ಸೀಮಿ ರಾಮವನ ಜಾತ್ರಾ ಮಹೋತ್ಸವ ಅದ್ದೂರಿಯಾದ ಭಾವಚಿತ್ರ ಮೆರವಣಿಗೆ. ಹೌದು, 2 ವರ್ಷಕ್ಕೊಮ್ಮೆ ಜರುಗುವ ಸೀಮಿ ದುರ್ಗಮ್ಮ ಮತ್ತು ಸೀಮಿ ರಾಮವನ ಜಾತ್ರಾ ಮಹೋತ್ಸವ ಈ ಬಾರಿಯೂ ಸಡಗರ ಸಂಭ್ರಮದಿಂದ ಜರುಗಿತು. ಮುಂಜಾನೆ ದೇವರಿಗೆ ವಿಶೇಷ ಪೂಜೆ, ಅಭಿಷೇಕ ಮಾಡಲಾಯಿತು. ನಂತರ ದೇವರ ಮೂರ್ತಿಗಳ ಮೆರವಣಿಗೆ ಅದ್ದೂರಿಯಾಗಿ ಜರುಗಿತು. ಕೆಲ ಭಕ್ತರು ಭಂಡಾರ ಎರಚಿದ್ರೆ, ಇನ್ನು ಕೆಲವರು ಬಾರ್ಕೋಲಿನ ಏಟನ್ನ ಬಡಿದುಕೊಂಡು ಭಕ್ತಿಯ ಪರಾಕ್ರಮ ಮೆರೆದರು. ಕೆಲ ಭಕ್ತರು ಕೊಡ ಹೊತ್ತು ಕುಣಿದ್ರು. ನಂತರ ಅನ್ನಪ್ರಸಾದ ನೆರವೇರಿತು. ಈ ಸಂದರ್ಭದಲ್ಲಿ ಕಟ್ಟಪ್ಪ ಸಿಂಧೋಳ್, ವಿಠಲ್ ಗುಡ್ಡದ್, ಬುಡ್ಡಪ್ಪ ಸಿಂಧೋಳ್, ಹುಸೇನಪ್ಪ ಮದರ್, ಬುಡ್ಡಪ್ಪ ಸೇರಿದಂತೆ ಅಪಾರ ಭಕ್ತರು ಉಪಸ್ಥಿತರಿದ್ದರು. ಜಮಖಂಡಿಯಲ್ಲಿ ನಡೆದ ಜಿಲ್ಲಾ ಮಟ್ಟದ ವೈಯಕ್ತಿಕ ಕ್ರೀಡಾಕೂಟದಲ್ಲಿ ಮುಧೋಳದ ಆರ್ಎಂಜಿ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಅಶ್ವಿನಿ ಪೊಲೀಸ್ 1500 ಮತ್ತು 3000 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಹಾಗೂ 3000 ಮೀಟರ್ ಗುಡ್ಡಗಾಡು ಓಟದಲ್ಲಿ ಪ್ರಥಮ ಸ್ಥಾನ ಹಾಗೂ ವಿಕಾಸ್ ಕಿಲ್ಲೆದಾರ್ ತ್ರಿವಿಧ ಜಿಗಿತದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಪ್ರವೀಣ್ ರುದ್ರಾಕ್ಷಿ ಬಲ್ಲೆ ಎಸೆತದಲ್ಲಿ ದ್ವಿತೀಯ ಸ್ಥಾನ ಪಡೆದುಕೊಂಡು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾನೆ. ವಿದ್ಯಾರ್ಥಿಗಳ ಈ ಸಾಧನೆಗೆ ಬಿವಿಬಿ ಸಂಘದ ಕಾರ್ಯಾಧ್ಯಕ್ಷ ಡಾಕ್ಟರ್ ಈರಣ್ಣ ಚರತಿ ಭಟ್, ಕಾರ್ಯದರ್ಶಿ ಮಹೇಶ್ ಹತ್ನಿ, ಪ್ರಮುಖರಾದ ಮಾಂತೇಶ್ ಶೆಟ್ಟರ್, ಪ್ರಾಚಾರ್ಯ ಕೆಎಚ್ ಹೊಸೂರ್, ಪ್ರಾಚಾರ್ಯ ಬಿಎ ಗಂಜಿಹಾಳ್ ಅಭಿನಂದಿಸಿದ್ದಾರೆ. ಚಿಕ್ಕೂರು ರಸ್ತೆಯ ಚೌಡಾಪುರ ಗ್ರಾಮದ ಹತ್ತಿರ ಭಾನುವಾರ ರಾತ್ರಿ ಬೈಕ್ ಪಲ್ಟಿಯಾಗಿ ವ್ಯಕ್ತಿಯೊಬ್ಬ ಮೃತಪಟ್ಟಿದ್ದಾನೆ. ಚಿಕ್ಕೂರು ಗ್ರಾಮದ ನಿವಾಸಿ ಹೋಂಗಾರ್ಡ್ ಆಗಿದ್ದ ಶಿವಾನಂದ್ ಲಕ್ಕಪ್ಪ ಪೂಜಾರ್ ಮತ ಯುವಕ. ಬೈಕ್ ಸವಾರ ಶಿವಾನಂದ್ ಎದುರಿಗೆ ಬಂದ ಟ್ರ್ಯಾಕ್ಟರ್ ಹೆಡ್ಲೈಟ್ ಬೆಳಕಿನಿಂದ ದಾರಿ ಕಾಣದೆ ರಸ್ತೆ ಮೇಲೆ ಹಾಕಿದ್ದ ಮಣ್ಣಿನ ಒಡ್ಡಿಗೆ ಹಾಯಿಸಿ ಬೈಕ್ ಪಲ್ಟಿ ಹೊಡೆದು ಮೃತಪಟ್ಟಿದ್ದಾನೆ. ಲೋಕಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಲಾರಿ ಚಾಲಕನೊಬ್ಬ ಅತಿ ನಿರ್ಲಕ್ಷ್ಯದಿಂದ ವಾಹನ ಚಲಾಯಿಸಿಕೊಂಡು ಹೋಗಿ ಬೈಕ್ ಸವಾರನಿಗೆ ಡಿಕ್ಕಿ ಹೊಡೆದು ಅಪಘಾತ ಮಾಡಿ ಗಂಭೀರ ಗಾಯಗೊಳಿಸಿದ ಘಟನೆ ಸಾವಳ್ಗಿಯ ಬಿಎಲ್ಡಿ ಕಾಲೇಜ್ ಹತ್ತಿರ ನಡೆದಿದೆ. ಈ ಸಂಬಂಧ ಸಾವಳ್ಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿ ಲಾರಿ ಚಾಲಕನ ನವನಾಥ್ ನಾರಾಯಣ್ ಖಂಡಾಗಳೆ ಅಂತ ಗುರುತಿಸಲಾಗಿದೆ. ಇನ್ನು ಗಾಯಗೊಂಡವರನ್ನ ಚನ್ನಗೌಡ ಸಿದ್ದಗೌಡ ಬಿರಾದಾರ್ ಅಂತ ಗುರುತಿಸಲಾಗಿದೆ. ಈ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಬಾಗಲಕೋಟೆಯ ವಿದ್ಯಾಗಿರಿಯಲ್ಲಿ ಬಾಲಕರಿಗಾಗಿ ಏರ್ಪಡಿಸಿದ ಪಥಸಂಚಲನ ಜನಾಕರ್ಷಣೆಗೆ ಪಾತ್ರವಾಯಿತು. ಕೆಲ ವರ್ಷಗಳ ಹಿಂದೆ ಆರಂಭಗೊಂಡ ಬಾಲಕರ ಪಥಸಂಚಲನವು ಹೊಸ ಸಂಚಲನ ಸೃಷ್ಟಿ ಮಾಡುತ್ತಿದೆ. ವಿದ್ಯಾಗಿರಿಯ ಅಥಣಿ ಕಲ್ಯಾಣ ಮಂಟಪದಿಂದ ಆರಂಭವಾದ ಪಥಸಂಚಲನದಲ್ಲಿ 100 ಬಾಲಕರು ಪಾಲ್ಗೊಂಡಿದ್ರು. ಬರೀ ಬಾಲಕರಷ್ಟೇ ಹೆಜ್ಜೆ ಹಾಕೋದನ್ನ ವೀಕ್ಷಿಸಲು ಸಾವಿರಾರು ಜನ ಸೇರಿದ್ರು. ಪಥಸಂಚಲನ ಆರಂಭವಾಗುತ್ತಿದ್ದಂತೆ ಪಟಾಕಿ ಸಿಡಿಸಿ ಸಂಭ್ರಮಿಸಲಾಯಿತು. ಜಾನಪದ ಕಲಾವಿದ ಗುರುರಾಜ್ ಹೊಸಕೋಟೆ ಅವರು ಪ್ರಯಾಣಿಸುತ್ತಿದ್ದ ಕಾರು ಅಪಘಾತಕ್ಕೀಡಾಗಿದೆ. ಅಪಘಾತದಲ್ಲಿ ಹೊಸಕೋಟೆಯವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಹಾನಿ ಸಂಭವಿಸಿಲ್ಲ. ಚಾಲಕನ ನಿಯಂತ್ರಣ ತಪ್ಪಿದ ಕಾರು ರಸ್ತೆ ಬದಿಯಲ್ಲಿದ್ದ ಬಂಡೆಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಕಾರಿನ ಮುಂಭಾಗ ಸಂಪೂರ್ಣ ನುಜ್ಜುಗುಜ್ಜಾಗಿದೆ. ಅಪಘಾತದಲ್ಲಿ ಗಾಯಗೊಂಡಿರುವ ಹೊಸಕೋಟೆಯವರನ್ನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ನಾನು ಕ್ಷೇಮವಾಗಿದ್ದೇನೆ, ಯಾರು ಆತಂಕ ಪಡಬೇಕಾಗಿಲ್ಲ ಅಂತ ಖ್ಯಾತ ಜಾನಪದ ಕಲಾವಿದ ಗುರುರಾಜ್ ಹೊಸಕೋಟೆ ತಿಳಿಸಿದ್ದಾರೆ. ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಮೂಲಕ ತಮ್ಮ ಆರೋಗ್ಯ ಚೆನ್ನಾಗಿದೆ ಅಂತ ತಿಳಿಸಿರುವ ಅವರು, ಕಾರು ಅಪಘಾತ ನೋಡಿದ್ರೆ ಭಯ ಹುಟ್ಟಿಸುವಂತಿತ್ತು. ಅದೃಷ್ಟವಶಾತ್ ದೇವರ ಅಭಿಮಾನಿಗಳ ಹಾರೈಕೆಯಿಂದ ಕ್ಷೇಮವಾಗಿದ್ದೇನೆ ಅಂತ ತಿಳಿಸಿದ್ದಾರೆ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಕನ್ನಡ ಜ್ಯೋತಿ ರಥಯಾತ್ರೆ ಬಾಗಲಕೋಟೆಯ ಜಿಲ್ಲಾಡಳಿತ ಭವನಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ಅದ್ದೂರಿಯಾಗಿ ಸ್ವಾಗತಿಸುವ ಮೂಲಕ ಕನ್ನಡ ಜ್ಯೋತಿಯನ್ನ ಬೆಳಗಿಸಲಾಯಿತು. ಜಿಲ್ಲಾ ಪಂಚಾಯಿತಿ ಸಿಇಒ ಶಶಿಧರ್ ಕುರೇರ್ ಮಾತನಾಡಿ, ಪ್ರತಿಯೊಬ್ಬರು ನಮ್ಮ ಸಂಸ್ಕೃತಿ ಕನ್ನಡ ನಾಡು ನುಡಿಯನ್ನ ಸಂರಕ್ಷಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಕನ್ನಡ ಭಾಷೆಯನ್ನ ಉನ್ನತ ಸ್ಥಾನದಲ್ಲಿ ತಂದು ಅದರ ಉಳಿವಿಗಾಗಿ ಏಳಿಗೆಗಾಗಿ ಶ್ರಮಿಸಬೇಕು ಅಂತ ಕರೆ ನೀಡಿದರು. ಪ್ರಸ್ತುತ ಹಂಗಾಮಿನಲ್ಲಿ ಟನ್ ಕಬ್ಬಿಗೆ 4000 ದರ ಘೋಷಣೆ ಮಾಡಿ ಸಕ್ಕರೆ ಕಾರ್ಖಾನೆಗಳನ್ನು ಆರಂಭ ಮಾಡಬೇಕು. ತಪ್ಪಿದಲ್ಲಿ ಕಾರ್ಖಾನೆಗಳ ಮುಂದೆ ಪ್ರತಿಭಟನೆ ಮಾಡಲಾಗುವುದು ಅಂತ ಜಮಖಂಡಿ ತಾಲೂಕು ಆಡಳಿತ ಭವನದಲ್ಲಿ ರಾಜ್ಯ ರೈತ ಸಂಘ ಹಾಗೂ ಕಬ್ಬು ಬೆಳೆಗಾರರ ಸಂಘದಿಂದ ಉಪವಿಭಾಗಾಧಿಕಾರಿ ಶ್ವೇತಾ ಬಿಡ್ಕರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಎಲ್ಲ ಕಾರ್ಖಾನೆ ಮಾಲೀಕರು ರೈತರಿಗೆ ನೀಡಬೇಕಾದ ಎಲ್ಲ ಬಾಕಿ ಬಿಲ್ ಅನ್ನ ಕೊಡಬೇಕು ಅಂತ ಒತ್ತಾಯಿಸಲಾಯಿತು. ಜಗನ್ಮಾತೆ ದುರ್ಗಾ ದೇವಿಯು ಎಲ್ಲರಿಗೂ ಆಯಸ್ಸು, ಆರೋಗ್ಯ, ಐಶ್ವರ್ಯ ಭಾಗ್ಯವನ್ನ ನೀಡಲಿ. ಯಶಸ್ಸು ಸದಾ ನಿಮ್ಮದಾಗಲಿ. ನಾಡಿನ ಸಮಸ್ತ ಜನತೆಗೆ ನಾಡಹಬ್ಬ ದಸರಾದ ಶುಭಾಶಯಗಳು. ಪ್ರತಿಧ್ವನಿ ಟಿವಿ ಹಾಗೂ ನಿಯೋಜಿತ ಮಂಟೂರು ಗ್ರಾಮ ಅಭಿವೃದ್ಧಿ ಸಮಿತಿಯ ವತಿಯಿಂದ ಶುಭಾಶಯ ಕೋರುವವರು ವೆಂಕಟೇಶ್ ನ್ಯಾಮಗೌಡರ್, ಎಚ್ಎಲ್ ಮೆಟ್ಗುಡ್, ನಾಗೇಶ್ ಗೋಲಶೆಟ್ಟಿ, ಭೀಮ್ಶಿ ಕಣಗೂರ್, ರವೀಂದ್ರ ಮೆಟ್ಗುಡ್, ಸಂಗಣ್ಣ ನಾಯಕ್, ಶಿವಾನಂದ್ ಹಿರೇಗೌಡರ್, ಸುನಿಲ್ ಎಂಡಿಗೇರಿ, ರಾಜೇಂದ್ರ ಚೌಧರಿ, ಲಕ್ಷ್ಮಣ್ ಕಟ್ಟಿಮನಿ ಮತ್ತು ಊರಿನ ಸಮಸ್ತ ಗುರು ಹಿರಿಯರು.